ಕಲಿಸು ಫೌಂಡೇಶನ್ ತನ್ನ 100ನೇ ಗ್ರಂಥಾಲಯವನ್ನು ಉದ್ಘಾಟಿಸಿದ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್. ಮೈಸೂರಿನ ಕುಂಬಾರಕೊಪ್ಪಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ 100ನೇ ಗ್ರಂಥಾಲಯವನ್ನು ಉದ್ಘಾಟಿಸಿದರು. ಶಾಲೆಗೆ ಆಗಮಿಸಿದ ಮಹಾರಾಜರನ್ನ ಸಂಪ್ರದಾಯದಂತೆ ಪೂರ್ಣಕುಂಭ ಕಳಸದೊಂದಿಗೆ ಮಕ್ಕಳು ಸ್ವಾಗತಿಸಿದರು. ಮೈಸೂರು ರಾಜವಂಶದ 27ನೇ ಪಟ್ಟದ ಮಹಾರಾಜರು ಮತ್ತು ಕಲಿಸು ರಾಯಭಾರಿ ಶ್ರೀ ವೈ.ಕೆ.ಸಿ. ಒಡೆಯರ್ ಅವರು ಸರ್ಕಾರಕ್ಕೆ ಭೇಟಿ ನೀಡಿದರು. ಈ ಹಿಂದೆ ಹಲವಾರು ಸಂದರ್ಭಗಳಲ್ಲಿ ಕಲಿಸು ಫೌಂಡೇಶನ್ ಮೂಲಕ ಶಾಲೆಗಳು ಆದರೆ ಸಂಸದರ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಅವರು ಕಲಿಸು ಶಾಲೆಗೆ ಭೇಟಿ ನೀಡ್ತಾ ಇರುವುದು ಇದೇ ಮೊದಲು. ಗ್ರಂಥಾಲಯವನ್ನು ಉದ್ಘಾಟಿಸಿದ ನಂತರ ವೈ.ಕೆ.ಸಿ. ಒಡೆಯರ್ ಅವರು ವಿದ್ಯಾರ್ಥಿಗಳಿಗೆ ಹೊಸ ಲೈಬ್ರರಿಯಲ್ಲಿ ಅಳವಡಿಸಲಾಗಿರುವ ಸ್ಮಾರ್ಟ್ ಟಿವಿ ಮೂಲಕ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತಹ ನೀತಿ ಕಥೆಯನ್ನ ಹೇಳಿಕೊಟ್ರು. ನೀತಿ ಕಥೆಗಳು ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ತನ್ನ 5 ಮಕ್ಕಳೊಂದಿಗೆ ವಾಸಿಸುತ್ತಿದ್ದ. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ತನ್ನ 5 ಮಕ್ಕಳೊಂದಿಗೆ ವಾಸಿಸುತ್ತಿದ್ದ. ಅವನ ಮಕ್ಕಳು ಪ್ರತಿದಿನವೂ ಪರಸ್ಪರ ಜಗಳವಾಡುತ್ತಿದ್ದರು. ಇದು ವ್ಯಾಪಾರಿಗೆ ಬಹಳ ಬೇಸರ ತಂದಿತ್ತು. ವ್ಯಾಪಾರಿ ಯೋಚಿಸಿ ಒಂದು ಒಳ್ಳೆಯ ಉಪಾಯವನ್ನು ಮಾಡಿದ್ದ. ಒಂದು ದಿನ ಅವನು ತನ್ನೆಲ್ಲ ಮಕ್ಕಳನ್ನು ಕರೆದು ಅವನ ಬಳಿ ಕಡ್ಡಿಗಳನ್ನು ಸೇರಿಸಿ ಕಟ್ಟಿದ್ದ ಕಟ್ಟುಗಳಿದ್ದವು. ದೊಡ್ಡ ಮಗ ಮುಂದೆ ಬಂದು ನಾವು ನಿಜಕ್ಕೂ ಶಕ್ತಿವಂತರು ಎಂದ. ಹಾಗಿದ್ದರೆ ಈ ಕಟ್ಟನ್ನು ತುಂಡು ಮಾಡು ನೋಡೋಣ ಎಂದು ಸವಾಲು ಹಾಕಿದ ತಂದೆ. ದೊಡ್ಡ ಮಗ ತನ್ನೆಲ್ಲ ಶಕ್ತಿ ಬಳಸಿ ಅದನ್ನು ಮುರಿಯುವುದಕ್ಕೆ ಪ್ರಯತ್ನಿಸಿದ್ದ. ಆದರೆ ಅವನಿಂದ ಮುರಿಯಲು ಸಾಧ್ಯವಾಗಿಲ್ಲ. ನಂತರ ತನ್ನ ಇತರ ಮಕ್ಕಳಿಗೂ ಕಟ್ಟನ್ನು ಮುರಿಯುವಂತೆ ಸವಾಲು ಹಾಕಿದ. ಯಾರಿಂದಲೂ ಅದನ್ನು ಮುರಿಯುವುದಕ್ಕೆ ಸಾಧ್ಯವಾಗಲಿಲ್ಲ.
ಇದನ್ನು ನೋಡಿದ ಅವನು ಈಗ ಕಟ್ಟುಗಳನ್ನು ಬಿಚ್ಚಿ ಕಟ್ಟಿಗಳನ್ನು ಒಂದೊಂದಾಗಿ ಮುರಿಯಿರಿ ಎಂದ. ಮುರಿಯುವರು. ಒಗ್ಗಟ್ಟಿನ ಮಹತ್ವ ಅವರಿಗೆ ಅರ್ಥವಾಯಿತು. ನೀತಿ ಒಗ್ಗಟ್ಟಿದ್ರೆ ಗೆಲುವು, ಇಲ್ಲದಿದ್ರೆ ಸೋಲು. ಅದೇ ಮುಗ್ದಿದೆ. ಒಗ್ಗಟ್ಟಾಗಿ ನಾವು ಯಾವಾಗಲೂ ಇರಬೇಕು. ಸಮಾಜವಾಗಿ, ಭಾರತೀಯರಾಗಿ ಭಾರತಕ್ಕೋಸ್ಕರ ಸದಾ ಕೆಲಸವನ್ನು ಮಾಡಬೇಕಾಗಿರೋದು ಈ ಕಥೆ ಒಂದು ಸಂದೇಶ. ಸದಾ ಒಗ್ಗಟ್ಟಾಗಿ ಇಲ್ಲೆಲ್ಲ ಕೆಲಸ ಸುಲಭವಾಗಿದ್ದರೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ನಮ್ಮ ಕಲಿಸು ಪ್ರತಿಷ್ಠಾನ ನೀವು ಎಲ್ಲರೂ ಕೈ ಜೋಡಿಸ್ಕೊಂಡು ಎಷ್ಟೋ ಸ್ವಯಂ ಸೇವಕರು ಎಲ್ಲರೂ ಈ ಒಂದು ಉಪಕ್ರಮಕ್ಕೆ ಕೈ ಜೋಡಿಸಿ ಮುಂದಿದ್ದಾರೆ. ಅದಕ್ಕಾಗಿ 100 ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಒಂದಿನದಲ್ಲೇ 100 ಮಾಡೋದು ಕಷ್ಟ. ಆದರೆ ಒಂದು ಸಮಯ ತಗೊಂಡು ಎಲ್ಲರೂ ಕೈ ಜೋಡಿಸಿ ನಂತರ ಒಂದು ದೊಡ್ಡ ಟೀಮನ್ನು ಕಟ್ಟಿ ಅವರು ಇಂಥ ಒಂದು ಉಪಕ್ರಮವನ್ನು ಯಶಸ್ವಿಗೊಂಡಿದ್ದಾರೆ, ಆ ಇನಿಷಿಯೇಟಿವ್. ಅದಕ್ಕಾಗಿ ನಾವು ಒಗ್ಗಟ್ಟಾಗಿದ್ದರೆ ಏನೇನು ಕೆಲಸ ಇದೆ ಎಲ್ಲರೂ ಕೂಡ ಯಶಸ್ವಿ ಆಗುತ್ತೆ. ಎಲ್ಲರೂ ಒಗ್ಗಟ್ಟಾಗಿರಿ. ಸಮಾಜದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ರಾಷ್ಟ್ರ ಒಂದು ಕೆಲಸದಲ್ಲಿ ಇರ್ಬೋದು, ಒಗ್ಗಟ್ಟಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ಒಗ್ಗಟ್ಟಾಗಿದ್ದು ನಿಮ್ಮೆಲ್ಲ ಕೆಲಸ ಯಶಸ್ವಿ ಆಗಲಿ ಎಂದು ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನಮ್ಮ ಕಲಿಸು ಫೌಂಡೇಶನ್ಗೆ ಶುಭಾಶಯಗಳನ್ನು. ನಂತರ ಯದುವೀರ್ ಒಡೆಯರ್ ಮಕ್ಕಳೊಂದಿಗೆ ಸಂವಾದವನ್ನು ನಡೆಸಿದ್ರು ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಓರ್ವ ವಿದ್ಯಾರ್ಥಿ, ನಿಮ್ಮ ವಿದ್ಯಾರ್ಥಿ ಜೀವನ ಹೇಗಿತ್ತು ಮತ್ತು ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಯದುವೀರ್ ಅವರು ತಾವು ಬೆಂಗಳೂರಿನ ವಿದ್ಯಾನಿಕೇತನ ಶಾಲೆಯಲ್ಲಿ ಓದಿದ್ದು ಅಂತ ತಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಮೆಲುಕು ಹಾಕಿದ್ರು. ಹಾಗೂ ದೈಹಿಕ ಶಿಕ್ಷಕರು ತಮ್ಮ ನೆಚ್ಚಿನ ಶಿಕ್ಷಕರು ಅಂತ ಉತ್ತರಿಸಿದ್ರು. ವಿದ್ಯಾರ್ಥಿ ಜೀವನ ನಿಮ್ಮಂತೆ ನಮ್ಮ ಸ್ಕೂಲ್ಗೆ ಹೋಗಿದ್ದೆ. ವಿದ್ಯಾನಿಕೇತನ್ ಶಾಲೆಯಲ್ಲಿ ಬೆಂಗಳೂರಲ್ಲಿದೆ, ಹೆಬ್ಬಾಳಲ್ಲಿದೆ ಆ ಶಾಲೆ. ನಂತರ ನಾನು ಕನೇಡಿಯನ್ಗೆ ಹೋಗಿದ್ದೆ. ನಿಮ್ಮ ಥರನೇ ಬೆಳಗ್ಗೆ ಎದ್ದು ನಮಗೂ ಕೂಡ ಅವಾಗ KSRTC ಬಸ್ ಇತ್ತು. ಅವರು ಸ್ಕೂಲಿಂದನೇ ಆ ಒಂದು ಸೌಲಭ್ಯ ಇತ್ತು. ಪ್ರತಿಯೊಂದು ಸ್ಕೂಲ್ಗೂ ಇತ್ತು ಅದು. ಆ KSRTC ಬಸ್ ಬಹುಶಃ ಅದು ರೂಟ್ 12 ಏನೋ ಇತ್ತು. ನಮ್ಮ ಜಗ್ಗೂರ್ ಮುಂದೆನೇ ಬರ್ತಾಯಿತ್ತು. ನಮ್ಮ ಅಲ್ಲಿಂದ ಪಿಕಪ್ ಮಾಡಿ ಸ್ಕೂಲ್ಗೆ ಡ್ರಾಪ್ ಮಾಡ್ತಾಯಿದ್ರು. ಸುಮಾರು 8 ಗಂಟೆಯಿಂದ ಪ್ರಾರಂಭ ಆಗ್ತಾಯಿತ್ತು. ಸುಮಾರು ಒಂಥರನೇ ಒಂದು ಚಿಕ್ಕ ಬ್ರೇಕ್ ಇರ್ತಾಯಿತ್ತು, ಒಂದೊಂಥರ ಲಂಚ್ ಬ್ರೇಕ್ ಇರ್ತಾಯಿತ್ತು. ನಮಗೆ ಯಾವಾಗಲೂ ನೋಡ್ತಾ ಇದ್ವಿ ಯಾವಾಗ ಫ್ರೀ ಆಗುತ್ತೆ, PT ಪೀರಿಯಡ್ ಯಾವಾಗ ಬರುತ್ತೆ, ಅಥವಾ ಯಾವುದಾದ್ರೂ ಇನ್ನೊಂದು ಸುಲಭವಾಗಿರುವಂಥ ಕ್ಲಾಸ್ ಯಾವಾಗ ಬರುತ್ತೆ ಅಂತ. ಯಾಕಂದರೆ ಜಾಸ್ತಿ ಹೋಗ್ತಾ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಎಲ್ಲನೂ ಕೂಡ ಕಷ್ಟ ಆಗ್ತಾಯಿತ್ತು. ಭಾಳಷ್ಟು ಸಮಯ ನಿಮ್ಮ ಥರನೇ ನಾವು ಆವಾಗಿನ ಒಂದು 3 ವರ್ಷ ಪರಿಶ್ರಮ ಮಾಡಿ ನಂತರ 10ನೇ ಸ್ಟ್ಯಾಂಡರ್ಡಲ್ಲಿ ಎಕ್ಸಾಮ್ ಮುಗಿದ ನಂತರ ಒಂದು ಸ್ವಲ್ಪ ಸುಲಭ ಆಯಿತು. ಯಾಕಂದರೆ ಆವಾಗ ಬರೀ ನಮ್ಮ ಏನು ವೃತ್ತ ಜೀವನಕ್ಕೆ ನಾನು ಏನು ತೊಗೋಬೇಕಾದ್ರೆ ಅದ್ರ ಮೇಲೆ ಧ್ಯಾನ ಇಟ್ಕೊಂಡು ಅದರ ಸಬ್ಜೆಕ್ಟ್ಸ್ ಮೇಲೇ ಹೋಗ್ತಾ ಇದೆ. ಫೇವ್ರೆಟ್ ಟೀಚರ್ ಅಂತ ಯಾರಾದರೂ ಒಬ್ಬರು ಇಲ್ಲ. ನಮಗೆ ಯಾವಾಗಲೂ ಇಷ್ಟ ಆಗಿದ್ದು ನಮ್ಮ ಸ್ಪೋರ್ಟ್ಸ್ ಟೀಚರ್ಸ್ಗಳು. ಯಾಕಂದರೆ ನಮಗೆ ಆವಾಗಲೇ ಒಂದು ಸ್ವಲ್ಪ ಫ್ರೀ ಟೈಮ್, ಆಚೆ ಹೋಗಿ ಆಟ ಆಡೋದೇ ಒಂದು ಆನಂದ, ಕ್ಲಾಸ್ ರೂಮ್ ಬಿಟ್ಟು ಆಚೆ ಹೋಗೋದೇ ಒಂದು ಆನಂದ. ಸೊ ಅದಕ್ಕಾಗಿ ಫೇವ್ರೆಟ್ ಟೀಚರ್ ಅಂತ ಹೇಳಬೇಕಂದ್ರೆ ನಮ್ಮ ಸ್ಪೋರ್ಟ್ಸ್ ಟೀಚರ್. ಇದೇ ಸಂದರ್ಭದಲ್ಲಿ ಕಲಿಸು ಫೌಂಡೇಶನ್ನ ಸಂಸ್ಥಾಪಕ ನಿಖಿಲೇಶ್ MM, CEO ಜವರೇಗೌಡ DDPI ಮೈಸೂರು, ಶಿವರಾಜು P, ಹೆಚ್ಚುವರಿ ಜಿಲ್ಲಾಧಿಕಾರಿ ರೇವಣ್ಣ, ನಾಗಶ್ರೀ KS ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿಲೇಶ್ ಅಂತ. ನಾನು ಕಲಿಸು ಫೌಂಡೇಶನ್ ಸಂಸ್ಥಾಪಕ ಮತ್ತು ಆ್ಯಸ್ ಆಫ್ ನೌ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿದ್ದೀನಿ. ಇಂದು ನಾವು 100ನೇ ಗ್ರಂಥಾಲಯ ಉದ್ಘಾಟನೆಗೆ ಸೇರಿದ್ದೀವಿ. ಮೈಸೂರಿಂದ ಶುರುವಾಗಿರೋ ಒಂದು ಆರ್ಗನೈಸೇಷನ್ನು ಅಂದರೆ ಒಂದು NGO ಇವತ್ತು ಸುಮಾರು ಬೇರೆ ಬೇರೆ ಭಾಗಗಳಲ್ಲಿ ದೇಶಾದ್ಯಂತ ಲೈಬ್ರರಿಗಳನ್ನ ಮಾಡ್ಕೊಂಬಂದಿದ್ದೀವಿ. ಬಟ್ ನಾವು ಏನೇ ಆಗಲಿ ಮೊದಲನೇ ಇದು ಮಕ್ಕಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಅವ್ರು ಎಲ್ಲೇ ಇದ್ದರೂ ಕೂಡ ಅವರು ಒಂದು ಸ್ಟೋರಿ ರೀಡಿಂಗ್ ಸೆಷನ್ನು ಈ ಡಿಜಿಟಲ್ TV ಮುಖಾಂತರ ಮಕ್ಕಳಿಗೆ ತಲುಪಿಸೋ ಒಂದು ತಂತ್ರಜ್ಞಾನವನ್ನು ಇಲ್ಲಿ ಅಳವಡಿಸಿದ್ದೀವಿ. ಅದಲ್ಲದೆ ಇಲ್ಲಿ ಸುಮಾರು 3,500 ಬುಕ್ಸ್ಗಳು ಇದೆ. ಸುಮಾರು 45 ಮಕ್ಕಳು ಒಂದೇ ಸಲ ಕೂತಿ ಓದೋ ಅಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಥರ ದೇಶಾದ್ಯಂತ ಲೈಬ್ರರಿಗಳನ್ನ ಸೆಟಪ್ ಮಾಡೋದೇ ನಮ್ಮ ಉದ್ದೇಶ. ಬಟ್ ಎಲ್ಲೇ ಹೋದರೂ ನಾವು ಎಂದೆಂದಿಗೂ ಮೈಸೂರನ್ನ ಯಾವತ್ತೂ ಕೂಡ ಮರೆಯಲ್ಲ. ಮೈಸೂರಲ್ಲಿ ಸುಮಾರು 3,200 ಸರ್ಕಾರಿ ಶಾಲೆಗಳಿದೆ.
ನನ್ನ ಗುರಿ ಫಸ್ಟು 3200 ಶಾಲೆಗಳಲ್ಲೂ ಕೂಡ ಒಂದು ಲೈಬ್ರರಿ ಪ್ರೋಗ್ರಾಮ್ ಇರಬೇಕು ಅನ್ನೋದು ಒಂದು ನನ್ನ ಆಸೆ. ಅದ್ರ ಜೊತೆಗೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಆವಾಗಲೇ ಒಂದು ರೀಡಿಂಗ್ ಪ್ರೋಗ್ರಾಮ್ನ ಕಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಲೈಬ್ರರಿ ಅನ್ನೋದು ಒಂದು ಮಿಸ್ಸಿಂಗ್ ಲಿಂಕ್ ಆಗುತ್ತೆ. ಲೈಬ್ರರಿ ಒಂದು ಎಲ್ಲ ಶಾಲೆಯಲ್ಲಿ ಇದ್ದರೆ ಅದು ತುಂಬ ಮಕ್ಕಳಿಗೆ ಅನುಕೂಲಕರವಾಗುತ್ತೆ ಎಂದು ಹೇಳುತ್ತಾ, ಎಲ್ಲರಿಗೂ ಎಲ್ಲ ಸಪೋರ್ಟರ್ಸು, ದಾನಿಗಳಿಗಿರ್ಬೋದು, ವಾಲಂಟಿಯರ್ಸ್ಗಿರ್ಬೋದು, ಟೀಮ್ ಅವ್ರಿಗೆ, ಮಾಧ್ಯಮದವ್ರಿಗೆ, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೆ, ಸರ್ಕಾರಿ ಅಧಿಕಾರಿಗಳಿಗೆ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ಮುಖ್ಯವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒಂದು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಒಂದು ಕಲಿಸು ಫೌಂಡೇಶನ್ ಅದರ 100ನೇ ಗ್ರಂಥಾಲಯ ನಮ್ಮ ಕುಂಬಾರಕೊಪ್ಪಳ ಶಾಲೆಯಲ್ಲಿ ಆಗ್ತಾ ಇರುವಂಥದ್ದು ನಮಗೆ ನಿಜವಾಗ್ಲೂ ಸಂತೋಷದ ವಿಷಯ. ಈಗ ನಾವು ನೇರವಾಗಿ ಈ ಏನು ಸಂವಾದ ಕಾರ್ಯಕ್ರಮಕ್ಕೆ ಅದಕ್ಕೆ ಹೋಗೋಣ. ಕಾರಣ ನಮಗೂ ಕೂಡ ಮನ್ಸೂರಲ್ಲಿ ಹೋಗಬೇಕಾಗಿದೆ, ತುರ್ತಾಗಿ ಅಲ್ಲೂ ಕೂಡ ಕೆಲಸ ಇದೆ. ಅದಕ್ಕಾಗಿ ನೇರವಾಗಿ ಸಂವಾದಕ್ಕೆ ಹೋಗೋಣ. ಮತ್ತೊಮ್ಮೆ ನಾನು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ. ಇದೇನು ಸಣ್ಣ ಕೆಲಸ ಅಲ್ಲ. 100 ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡೋದು, ಸರ್ಕಾರಿ ಶಾಲೆಗಳಿಗೆ ನಮ್ಮ ಖಾಸು ಶಾಲೆಗಳಿಗೆ ಅದಷ್ಟೇ ಸೌಲಭ್ಯಗಳು ಇರಬೇಕು ಅಂತ ಇವರ ಒಂದು ಉದ್ದೇಶ. ಅದಕ್ಕಾಗಿ ಇದು ಮೊದಲನೇ ಒಂದು ಹೆಜ್ಜೆ, ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡೋದು. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮುಂದುವರಿತಾ ಇದ್ದಾರೆ. ಈಗ ಇನ್ನೂ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ. ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಯಾಕೆಂದರೆ ಈ ಗ್ರಂಥಾಲಯ ಇರೋದು ನಿಮ್ಮದೇ, ವಿದ್ಯಾರ್ಥಿಗಳಿಗೂ ಅವರೇ ಹೇಳಿದ್ರು, ಭಾಳ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು. ನೀವೇ ಇದನ್ನ ಸಂರಕ್ಷಣೆ ಮಾಡಬೇಕು, ಚೆನ್ನಾಗಿ ಇಟ್ಕೋಬೇಕು, ನೋಡ್ಕೋಬೇಕು, ಕಾಪಾಡಬೇಕು, ಮುಂದುವರಿತಾ ಇರಬೇಕು. ಅದಕ್ಕಂದರೆ ನಿಮ್ಮ ಮುಂದೆ ಬರುವಂಥದ್ದು ಇನ್ನೊಂದು ಕ್ಲಾಸ್, ಈಗ ಗ್ರ್ಯಾಜುಯೇಟ್ ಆಗಿ ಮುಂದೆ ಹೋಗ್ತೀರಾ ಕಾಲೇಜ್ಗೆ, ತಮ್ಮ ವೃತ್ತಿ ಜೀವನ ಶುರು ಮಾಡ್ತೀರಾ. ಆದರೆ ಮುಂದೆ ಬಂದು ಇನ್ನೊಬ್ಬ ವಿದ್ಯಾರ್ಥಿ ಇವಾಗ ಉಪಯೋಗಿಸ್ತಾನೆ ಅಂದರೆ ಅವ್ರಿಗೂ ಕೂಡ ನಿಮ್ಮಷ್ಟು ಗುಣಮಟ್ಟನೇ ಇರಬೇಕು. ಅಂದರೆ ನೀವು ಏನು ಕ್ವಾಲಿಟಿ ನಿಮ್ಮ ಕೈಗೆ ಬಂದಿದೆ ಅದಷ್ಟೇ ನಿಮ್ಮ ಕ್ವಾಲಿಟಿಯಲ್ಲಿ ಕೊಡಬೇಕು. ಸೊ ಅದು ಒಂದು ಚಿಕ್ಕ ಒಂದು ಸಂದೇಶ ಈ ಸಂದರ್ಭದಲ್ಲಿ ಅಷ್ಟು ಹೇಳ್ತಾ ಈ ಸಂವಾದಕ್ಕೆ ನೇರವಾಗಿ ಹೋಗೋಣ. ಧನ್ಯವಾದ. ಜೈ ಹಿಂದ್, ಜೈ ಕನ್ನಡ.